ಸೊ ಹಾಯ್ ಗಾಯ್ಸ್, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ಆಗಿಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ. ಸಾರ್ವಜನಿಕರಲ್ಲಿ ನಂದೊಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಚನ್ನರಾಯಪಟ್ಟಣದಲ್ಲಿ ಮಮತೆ ಮಿಡಿಲ್ ಹಾಸ್ಪಿಟಲ್ ಆವರಣದಲ್ಲಿ, ಕಾಳಿನಹಳ್ಳಿ ರಸ್ತೆ ಮಮತೆ ಮಿಡಿಲ್ ಆಸ್ಪತ್ರೆ ಆವರಣದಲ್ಲಿ ಚನ್ನರಾಯಪಟ್ಟಣ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಅಂತಾನೆ ಒಂದು ಬ್ಲಡ್ ಬ್ಯಾಂಕ್ ಓಪನ್ ಆಗಿದೆ. ಈ ಬ್ಲಡ್ ಬ್ಯಾಂಕ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ 24 ಅವರ್ಸ್ ಸರ್ವಿಸ್ ಇರುತ್ತೆ. ನಿಮಗೆ ರಕ್ತದ ಅವಶ್ಯಕತೆ ಇದ್ರೂ ಕೂಡ ನೀವು ಇಲ್ಲಿ ಬಂದು ರಕ್ತ ತಗೋಬಹುದು. ಬಿಳಿ ರಕ್ತ ಕಣ ಬೇಕಾದ್ರೆ, ಕೆಂಪು ರಕ್ತ ಕಣ ಬೇಕಾದ್ರೆ, ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಧವಾದ ರಕ್ತ ಕಣಗಳ ಅವಶ್ಯಕತೆ ಇದ್ರೂ ನಮ್ಮಲ್ಲಿ ನಿಮಗೆ 24 ಅವರ್ಸ್ ಸರ್ವಿಸ್ ಇರುತ್ತೆ. ಬ್ಲಡ್ ಡೊನೇಟ್ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬನ ದೇಹ, ಒಬ್ಬ ಜೀವ ಬದುಕಬೇಕು ಅಂತಂದ್ರೆ ಅವನ ದೇಹಕ್ಕೆ ನನಗೆ ಮುಖ್ಯವಾಗಿ ಬೇಕಾಗುವಂತದ್ದು ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ದೇಹದ ರಕ್ತನೂ ಅಷ್ಟೇ ಅಂತ. ನಮ್ಮ ದೇಹದಲ್ಲಿ ರಕ್ತ ಅನ್ನೋದು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಬದುಕಲಿಕ್ಕೂ ಆ ರಕ್ತದ ಅವಶ್ಯಕತೆ ಬೇಕು. ಒಬ್ಬ ಮನುಷ್ಯನ ನಾವು ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ರಕ್ತನ ಉತ್ಪತ್ತಿ ಮಾಡ್ಲಿಕ್ಕೆ ಯಾಕೆಂದ್ರೂ ಸಾಧ್ಯ ಇಲ್ಲ. ಈಗ ಇವತ್ತು ಟೆಕ್ನಾಲಜಿನ ನಾವು ಎಷ್ಟೇ ಮುಂದುವರೆದಿದ್ರು ಒಬ್ಬ ದೇಹಕ್ಕೆ ನಾವು ಬೇಕಾಗಿರೋ ರಕ್ತನ ಒದಗಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದಲ್ಲಿ ಅಥವಾ ಉತ್ಪತ್ತಿ ಮಾಡೋ ಶಕ್ತಿ ಯಾವ ಸೈಂಟಿಸ್ಟ್ ಆಗ್ಬೋದು ಅಥವಾ ಯಾವುದೇ ಟೆಕ್ನಾಲಜಿನ ಕಂಡುಹಿಡಿಯಲಿಕ್ಕಾಗಿಲ್ಲ. ರಕ್ತನ ಕೃತಕವಾಗಿ ಯಾರು ಉತ್ಪತ್ತಿ ಮಾಡ್ಲಿಕ್ಕೆ ಆಗದೆ ಇರುವಂತಂದ್ರೆ ರಕ್ತ ಬಂದೆ. ಸೊ ನಮ್ಗೆ ಏನಪ್ಪಾ, ಒಬ್ಬ ಮನುಷ್ಯನ್ ರಕ್ತ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಇನ್ನೊಬ್ಬನ ದೇಹದಿಂದನೇ ತೆಗಿಬೇಕು. ಸೊ ಈಗ ಒಬ್ಬ ರಕ್ತ ಕೊಟ್ರೇನೆ ಇನ್ನೊಬ್ಬ ಜೀವ ಉಳಿಯುವಂತದ್ದು. ಮತ್ತೆ ರಕ್ತ ಕೊಟ್ರೆ ಏನಾಗುತ್ತೆ, ರಕ್ತ ಕೊಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಜನಗಳಿಗೆ ಒಂದಷ್ಟು ಜನ ಮಾಹಿತಿ ಇಲ್ಲ. ಬಟ್ ರಕ್ತ ಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ರಕ್ತ ಕೊಡೋದ್ರಿಂದ ಹೊಸದಾಗಿ ರಕ್ತ ಉತ್ಪತ್ತಿ ಆಗುತ್ತೆ. ನಮಗೆ ಉತ್ಪತ್ತಿ ಆಗೋ ರಕ್ತದಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಇಮ್ಯುನಿಟಿ ಪವರ್ ಆಗೋದು, ಬಿಳಿ ರಕ್ತ ಕಣ ಆಗ್ಬೋದು, ಕೆಂಪು ರಕ್ತ ಕಣ ಆಗ್ಬೋದು, ಫ್ರೆಶ್ ಆಗಿ ಉತ್ಪತ್ತಿ ಆಗುತ್ತೆ. ಮತ್ತೆ ಯಥೇಚ್ಛವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಹಾರ್ಟ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಪ್ರಾಬ್ಲಮ್ಸ್, ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಮತ್ತೆ ಸ್ಟ್ರೋಕ್ ಪ್ರಾಬ್ಲಮ್, ಇದೆಲ್ಲ ನಾವು ಬ್ಲಡ್ ಕೊಡೋದ್ರಿಂದ ರಿಡ್ಯೂಸ್ ಆಗುತ್ತೆ ನಮಗೆ. ಮತ್ತೆ ಯಥೇಚ್ಛವಾಗಿ ನಮ್ಗೆ ಎಷ್ಟು ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಈ ವೈರಸ್ ಗಳಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಆಗ್ಬೋದು, ಕೋವಿಡ್ ಆಗಿ, ಕೊರೋನಾ, ನಾವು ತುಂಬಾ ಅದ್ರ ಬಗ್ಗೆ 2 ವರ್ಷ ತುಂಬಾ ಸಫರ್ ಆಗಿದ್ವಿ. ಈ ಕೊರೋನಾ ಅಂತ ಪ್ರಾಬ್ಲಮ್ಸ್ ಇದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ, ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅಂತವರಿಗೆ ಬೇಗ ಸಮಸ್ಯೆಗಳು, ಈ ವೈರಸ್ ಗಳು ಬಂದು ಜಾಯ್ನ್ ಆಗದೆ. ಇಮ್ಯುನಿಟಿ ಪವರ್ ಯಾರಿಗಿರಲ್ಲ ಅಂತವ್ರಿಗೆ ಬೇಗ ಆಕ್ಟ್ ಮಾಡೋದು ಅಂದ್ರೆ ಅದ್ರ ಪರ್ಫಾರ್ಮೆನ್ಸ್ ಅವ್ರ ಜೊತೆ ಇರ್ತದೆ. ಎಲ್ಲಿವರೆಗೂ ನಮ್ಗೆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರುತ್ತೆ ಅಲ್ಲಿವರೆಗೂ ನಮಗೆ ವೈರಸ್ ಗಳು ನಮ್ಮನ್ನ ಟಚ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಾವು ಕೊಡೋ ಬ್ಲಡ್ ಬಂದು 48 ಗಂಟೆ ಒಳಗೆ ರಿಕವರಿ ಆಗ್ತದೆ. ಸೊ ಒನ್ಸ್ ನಮ್ಮ ದೇಹದಲ್ಲಿ ರಿಕವರಿ ಆಗೋ ಬ್ಲಡ್ ಬಂದು ಫ್ರೆಶ್ ಆಗಿ ಉತ್ಪತ್ತಿ ಆಗೋದ್ರಿಂದ ನೀರಿನ ಅಂಶದಂಗಿರುತ್ತೆ. ಅಂದ್ರೆ ಈಗ ಕೆಲವರು ಏನಾಗುತ್ತೆ, ಈ ಮೇಲ್ಸ್ ಫಿಮೇಲ್ಸ್ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯಥೇಚ್ಛವಾಗಿ ಫಿಮೇಲ್ಸ್ ಗಳಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಮೇಲ್ಸ್ ಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಕಾರಣ ಇಷ್ಟೇ, ಫಿಮೇಲ್ಸ್ ಇನ್ನು ತುಂಬಾ ಅದಕ್ಕೆ ಉದಾಹರಣೆಗಳಿದಾವೆ ಹುಡುಗರುಗಳಲ್ಲಿ. ಅಂದ್ರೆ ಮೇಲ್ ಫಿಮೇಲ್ ಅಲ್ಲಿ ಏನಕ್ಕೆ ಮೇಲ್ಸ್ ಗಳಲ್ಲಿ ಬ್ಲಡ್ ಡೊನೇಟ್ ಮಾಡ್ಲೇಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಅದರಿಂದ ಉಪಯೋಗ ಏನು ಅಂತ ನೀವು ಕೇಳಿದಕ್ಕೆ, ಫಿಮೇಲ್ಸ್ ಗಳಲ್ಲಿ ಮಂತ್ಲಿ ಬ್ಲಡ್ ಹೋಗೋದ್ರಿಂದ, ಪೀರಿಯಡ್ಸ್ ಅಂತ ನಾವೇನ್ ಹೇಳ್ತೀವಿ, ಸೊ ಅವ್ರಿಗೆ ಮಂತ್ಲಿ ಬ್ಲಡ್ ಹೋಗೋದ್ರಿಂದ ಹೊಸದಾಗಿ ಬ್ಲಡ್ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗೋ ಬ್ಲಡ್ ನೀರಿನ ಅಂಶದಂಗಿರುತ್ತೆ. ಬಟ್ ಗಂಡಸರಲ್ಲಿ ಏನಾಗುತ್ತೆ, ಬಂದು ಬ್ಲಡ್ ಏನು ಹೋಗಲ್ಲ. ಅದು ನಮ್ಮ ದೇಹದಲ್ಲೇನೆ ನಾವು ಹುಟ್ಟಿದಾಗ ಬಂದಂತ ಬ್ಲಡ್ ಆಚೆ ಹೋಗೋದೇ ಇಲ್ಲ. ಅದು ನಮ್ಮ ದೇಹದಲ್ಲೇ ಸರ್ಕ್ಯುಲೇಟ್ ಆಗಿ ನಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ರಫ್ ಆಗುತ್ತೆ. ಯಾವಾಗ ಬ್ಲಡ್ ವೆಸಲ್ಸ್ ರಫ್ ಆಗುತ್ತೆ, ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಸೊ ಅವಾಗ ಹಾರ್ಟ್ ಪ್ರಾಬ್ಲಮ್ ಆಗುವಂಥದ್ದು. ಮತ್ತೆ ನಮ್ಮಲ್ಲಿ ಸ್ಮೋಕ್ ಮಾಡೋದು ಜಾಸ್ತಿ, ಬಾಯ್ಸ್ ಅಲ್ಲಿ ಸ್ಮೋಕ್ ಮಾಡೋದು ಜಾಸ್ತಿ. ಸೊ ಸ್ಮೋಕ್ ಮಾಡಿದಷ್ಟು ಏನಾಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಕಂಟೆಂಟ್, ಈ ಸ್ಮೋಕ್ ಇಂದ ಏನ್ ಸಮಸ್ಯೆ ಆಗ್ತದೆ, ನಮಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಕೆಲವರಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಬ್ಲಡ್ ಗೆ ಎಷ್ಟು ಪ್ರಾಮುಖ್ಯತೆ ಇದೆ. ನಾವು ಕೊಡೋ ಬ್ಲಡ್ ಇಂದ ಎಷ್ಟೋ ಜನ ಜೀವ ಉಳಿಸೋ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತೆ. ಒಂದಷ್ಟು ಕಂಡೀಷನ್ ಅಲ್ಲಿ, ಹಿಮೋಗ್ಲೋಬಿನ್ ಜಾಸ್ತಿ ಆದಂತ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಬ್ಲಡ್ ಯಾರಿಗೂ ಉಪಯೋಗ ಬರಲ್ಲ. ಅವ್ರ ಬ್ಲಡ್ ಏನಾಗುತ್ತೆ ಅಂತಂದ್ರೆ, ಈಗ ನಾಯಿ ಮೊಲೆನ ಹಾಲಿದ್ರು ಪ್ರಯೋಜನ ಬರಲ್ಲ ನೋಡಿ, ಅದನ್ನ ಯಾರು ಕುಡಿಯುವಂತ ಒಂದು ವ್ಯವಸ್ಥಿತ ಇರಲ್ಲ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ರಕ್ತ ಇದ್ರೂ ಕೂಡ ನಾವು ಇನ್ನೊಬ್ಬನ ಜೀವ ಉಳಿಸ್ಲಿಕ್ಕಾಗಲ್ಲ. ಆ ತರ ಒಂದು ಕಂಡೀಷನ್ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ರಕ್ತನ ತೆಗೆದು ನಾವು ಬೋನ್ ಮಾಡ್ಬೇಕು. ಆಟೋಕ್ಲೇವ್ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಒಂದು ಸೈಂಟಿಫಿಕಲಿ ವರ್ಡ್ ಆಟೋಕ್ಲೇವ್ ಅಂತ ಹೇಳಿ ನಾವು ಅದನ್ನ ಬ್ಲಡ್ ನ ತೆಗೆದು ಅದನ್ನ ಬೋನ್ ಮಾಡ್ತೀವಿ. ಅಂದ್ರೆ ಒಬ್ಬ ದೇಹದ ಬ್ಲಡ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಬ್ಲಡ್ ನ ನಾವು ವೇಸ್ಟ್ ಮಾಡ್ತೀವಿ. ಯಾವ ಕಂಡೀಷನ್ ಅಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಯಾರಿಗಿರುತ್ತೆ ಅಂತವರಿಗೆ. ಹಾಗಾಗಿ ಹುಡುಗರುಗಳಲ್ಲಿ ಈ ಚಾನ್ಸಸ್ ಯಥೇಚ್ಛ ಕಂಡು ಬರುತ್ತೆ. ಗಂಡಸರು ಅಂತ ಏನು ನಾವೀಗ ಮೇಲ್ ಡೋನರ್ಸ್ ಅಂತ ಏನ್ ಹೇಳ್ತೀವಿ, ಅವ್ರಗಳಿಗೆ ಈ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತದನ್ನ ಅದನ್ನ ಡ್ರಾ ಮಾಡಿ ನಾವು ಬೋನ್ ಮಾಡುವಂತದ್ದು ಪ್ರೊಸೀಜರ್ ಹುಡುಗರುಗಳು ಕಂಡು ಬರ್ತದೆ, ಫೀಮೇಲ್ಸ್ ಗಳು ಕಂಡು ಬರಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಅವ್ರದೇ ಆದಂತ ಮಂತ್ಲಿ ಒಂದಷ್ಟು ಪ್ರೊಸೀಜರ್ ಇದಾಗೋದ್ರಿಂದ ಸೊ ಅವ್ರಗಳು ಕಂಡು ಬರಲ್ಲ. ಮತ್ತೆ ಹಾರ್ಟ್ ಪ್ರಾಬ್ಲಮ್ಗಳು, ಮತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಇರುವಂತದ್ದು, ಮತ್ತೆ ಸ್ಟ್ರೋಕ್ ಚಾನ್ಸಸ್, ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ, ಮತ್ತೆ BP ಶುಗರ್, ಇವೆಲ್ಲ ಏನಾಗುತ್ತೆ ಅಂದ್ರೆ ಗಂಡಸರಲ್ಲಿ ಜಾಸ್ತಿ ಕಂಡು ಬರ್ತದೆ. ಕಾರಣ ಇಷ್ಟೇನೆ ಸರ್, ನಮ್ಮ ಬ್ಲಡ್ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯನೋ ಅದನ್ನು ಸಮರ್ಪಕವಾಗಿ ನಾವು ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದಷ್ಟೇ ಮಾರಕ. ನೀವು ಪ್ರತಿ 3 ತಿಂಗಳಿಗೊಮ್ಮೆ ಗಂಡಸರಲ್ಲಿ ಯಾವುದೇ ವ್ಯಕ್ತಿ ಆದ್ರೂ ಅಷ್ಟೇ 3 ತಿಂಗಳಿಗೊಂದ್ಸಲ ಬ್ಲಡ್ ಡೊನೇಟ್ ಮಾಡ್ಬೋದು. ನಾವು ಒಂದು ಸಲ ಬ್ಲಡ್ ಕೊಟ್ರೆ 3 ತಿಂಗಳು ಬ್ಲಡ್ ಕೊಡುವಾಗಿಲ್ಲ. ನಾನು ಸಜೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಎಲ್ಲರಿಗೂ ಹೇಳೋದು ಇಷ್ಟೇ, ಸಾರ್ವಜನಿಕರಲ್ಲಿ 3 ತಿಂಗಳು 15 ದಿನಕ್ಕೊಮ್ಮೆ ಬ್ಲಡ್ ಕೊಡೋ ಅಭ್ಯಾಸ ಮಾಡ್ಕೊಳ್ಳಿ. 18 ವರ್ಷ ಮೇಲ್ಪಟ್ಟಂತವ್ರು
ಬ್ಲಡ್ ಕೊಡೋ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಈಗಿನ ಒಂದು ಫಾಸ್ಟ್ ಜನರೇಷನ್ ಅಲ್ಲಿ, ಈಗಿನ ಒಂದು ಫಾಸ್ಟ್ ಫುಡ್ ಅಲ್ಲಿ, ಮತ್ತೆ ಈಗಿನ ಒಂದು ವಾತಾವರಣದಲ್ಲಿ ನೀವು 18 ವರ್ಷದ ಮೇಲ್ಪಟ್ಟವರು ಬ್ಲಡ್ ಡೊನೇಟ್ ಮಾಡೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವೊಂದು 30, ಫಾರ್ ಎಕ್ಸಾಂಪಲ್ ಈಗಿನ ಜನರೇಷನ್ ಅಲ್ಲಿ ಯಾರು 100 years ಬದುಕುವಂತ ಒಂದು ವ್ಯವಸ್ಥೆ ಇಲ್ಲ. ಬಟ್ ಒಂದು 60-70 ವರ್ಷ ಬದುಕುವಂತವ್ರು ಇನ್ನೂ ಒಂದು 10 ವರ್ಷ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾವ ರೀಸನ್ ಅಂತ ಹೇಳೋದಾದ್ರೆ, ನಮ್ಮ ಬ್ಲಡ್ ಎಷ್ಟು ಆಚೆ ಹಾಕ್ತೀವೋ, ಅಂದ್ರೆ ನಾವು ಕೊಡೋ ಬ್ಲಡ್ ಬಂದು ಇನ್ನೊಬ್ರು ಜೀವಕ್ಕೆ ಹೋಗುತ್ತೆ ಖಂಡಿತವಾಗ್ಲು. ಬಟ್ ನಿಮಗೆ ಏನೇನು ಅನುಕೂಲ ಆಗುತ್ತೆ ಅಂದ್ರೆ, ನೀವು ಕೊಡೋ ಬ್ಲಡ್ ಇಂದ ಹೊಸದಾಗಿ ನಿಮ್ಗೆ ಉತ್ಪತ್ತಿ ಆಗೋ ಬ್ಲಡ್ ನಿಮ್ಮ ದೇಹನ, ಮನಸ್ಸನ್ನ ಮತ್ತೆ ಬ್ರೈನ್ ನ ತುಂಬಾ ಶಾರ್ಪ್ ಮಾಡ್ತದೆ. ಮತ್ತೆ ನಿಮ್ಗೆ ಬ್ಲಡ್ ವೆಸಲ್ಸ್ ಸರಿಯಾದ ರೀತಿ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತದೆ, ಬ್ಲಡ್ ವೆಸಲ್ಸ್ ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಗಳು, ಕ್ಯಾನ್ಸರ್ ಪ್ರಾಬ್ಲಮ್ಸ್ ಗಳು, ಬೇರೆ ಬೇರೆ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ನಾವೇ ಒಂದು ಸ್ವಯಂ ಪ್ರೇರಿತವಾಗಿ ನಮ್ಮ ಆರೋಗ್ಯನ ನಾವೇ ಕಾಪಾಡಿಕೊಳ್ಳುವಂತ ಶಕ್ತಿ ನಮ್ಮ ಕೈ ದೇವ್ರು ಕೊಟ್ಟಿರ್ತಾನೆ. ಅದನ್ನ ಸಮರ್ಪಕವಾಗಿ ಯೂಸ್ ಮಾಡ್ಕೋಬೇಕು ಸಾರ್ವಜನಿಕರು. ಹಾಗೂ ಯಾವುದೇ ಸಂದರ್ಭದಲ್ಲಿ ಯಾರಾದ್ರೂ ಬ್ಲಡ್ ಬೇಕಂತ ಬಂದ್ರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ ಸರ್, ನೀವು ಕೊಡೋ ಒಂದು ಬ್ಲಡ್ ಇದೆಯಲ್ಲ ಸರ್, ಅವರ ಇಡೀ ಜೀವನನ ಕ್ಯಾರಿ ಮಾಡ್ಲಿಕ್ಕೆ ಒಂದು ಶಕ್ತಿ ಸರ್, ಅದೊಂದು ಪಿಲ್ಲರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು. ನೀವೀಗ ಒಬ್ಬ ವ್ಯಕ್ತಿ ಇವತ್ತು, ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಸ್ನೇಹಿತರು ಬಂದು ಇವತ್ತೊಂದು ಬ್ಲಡ್ ಕೊಡ್ತಾ ಇದ್ದೀರಾ, ಯಾವ್ದೋ ಒಂದು ಪೇಷಂಟ್ ಗೆ ಬಿಳಿ ರಕ್ತ ಕಣದ ಅವಶ್ಯಕತೆ ಇದೆ ಅಂತ ಹೇಳಿ ಬ್ಲಡ್ ಕೊಡ್ತಾ ಇದ್ದೀರಾ. ಇವತ್ತು ನೀವು ಕೊಡೋ ಒಂದು ಬಿಳಿ ರಕ್ತ ಕಣ, ನೀವು ಒಬ್ರು ದೇಹದಿಂದ ಕೊಡುವಂತ ಒಂದು ಬಿಳಿ ರಕ್ತ ಕಣ, ನೀವು ಟೈಮ್ ಸ್ಪೆಂಡ್ ಮಾಡಿರೋ ಒಂದು 10-15 ನಿಮಿಷ ಸಮಯ ಅವರಿಗೆ ಲೈಫ್ ಟೈಮ್, ಆ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೋ ಅಷ್ಟು ವರ್ಷ ಅವನ್ನ ಕ್ಯಾರಿ ಮಾಡ್ಲಿಕ್ಕೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲರೂ, ನಿಮ್ಗೆ ಯಾವ್ದಾದ್ರು ಕರೆ ಬಂದ್ರೆ, ಬ್ಲಡ್ ಬೇಕು ಅನ್ನೋದು ಯಾವ್ದಾದ್ರು ಒಂದು ಸಮಯ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬಂದ್ರೆ, ವಾಟ್ಸ್ಆಪ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಅಥವಾ ಬೇರೆ ಬೇರೆ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ಬೋದು, ಬ್ಲಡ್ ಅಂತ ಯಾರಾದ್ರೂ ಒಂದು ಇನ್ಫಾರ್ಮೇಶನ್ ಕೇಳಿದ್ರೆ, ಅಥವಾ ಬ್ಲಡ್ ಬೇಕು ಅನ್ನೋದು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಪಾಸ್ ಆಯ್ತಂದ್ರೆ ದಯವಿಟ್ಟು ರೆಸ್ಪಾಂಡ್ ಮಾಡಿ. ಅವ್ರಿಗೆ ಒಂದು ಕಾಲ್ ಮಾಡಿ ಕೇಳಿ, ನಿಮಗೆ ಬ್ಲಡ್ಡಿನ ಅವಶ್ಯಕತೆ ಇತ್ತಾ, ವ್ಯವಸ್ಥೆ ಆಯ್ತಾ, ನಿಮ್ಗೆ ಅವಶ್ಯಕತೆ ಇದ್ರೆ ನಾವು ಕೊಡಬಹುದಾ, ನಿಮ್ಗೆ ಯಾವ ಗ್ರೂಪ್ ಬೇಕು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಂಬಂಧಿತ ವಿಚಾರಗಳನ್ನ ನಾವು ಚರ್ಚೆ ಮಾಡುವಷ್ಟು ಈಸಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ನಾವು ಯಾರು ಚರ್ಚೆ ಮಾಡ್ತಾ ಇಲ್ಲ. ಇವತ್ತೊಂದು ಪೋಸ್ಟ್ ಆಗ್ತಿದ್ರೆ, ನಾನು ಒಂದು ಬ್ಲಡ್ ಬೇಕಪ್ಪ, ಯಾರು ಬಂದು ಡೊನೇಟ್ ಮಾಡಿ ಅಂತ. ಈಗ ನಾನು ಉದಾಹರಣೆ ಮಾತಾಡೋದಾದ್ರೆ, ನಮ್ಮ ಚಂದ್ರಾಯಪಟ್ಟಣದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದಾವೆ, ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದಾರೆ, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ, ಎಷ್ಟು ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ಇವ್ರಿಗೆ ನಾವು ಒಂದು ಬ್ಲಡ್ ಬೇಕಂತ ಒಂದು ರಿಕ್ವೆಸ್ಟ್ ನಾವು ಪಾಸ್ ಮಾಡಿದ್ವಿ ಅಂದ್ರೆ, ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 to 4 ಮೆಂಬರ್ಸ್, ಮ್ಯಾಕ್ಸಿಮಮ್ ಒಂದು 3 to 4 ಮೆಂಬರ್ಸ್ ರೆಸ್ಪಾಂಡ್ ಮಾಡ್ಬೋದು. ಅದು ಕೇಳಿ ಸರ್ ನೋಡೋಣ ಸರ್, ಆದ್ರೆ ಸಂಜೆ ಬರ್ತೀನಿ ಅಂತ. ಅದು ಖುಷಿನೇ, ಅವ್ರು ಬರ್ತಾರ ಬಿಡ್ತಾರ ಪರವಾಗಿಲ್ಲ, ಬಟ್ ನಮಗೆ ರೆಸ್ಪಾಂಡ್ ಮಾಡಿದ್ರೆ ಅದು ನಮಗೆ ಖುಷಿ ಆಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಮೇ ಬಿ ನನ್ನ ಮೊಬೈಲ್ ಅಲ್ಲಿ ಅರೌಂಡ್ ಒಂದು 6000 ಕಾಂಟ್ಯಾಕ್ಟ್ಸ್ ಇರ್ಬೋದು. ಈ 6000 ಕಾಂಟ್ಯಾಕ್ಟ್ಸ್ ಅಲ್ಲಿ ನಾವು ಯಾರಿಗಾದ್ರೂ ಒಂದು ರಿಕ್ವೆಸ್ಟ್ ಮಾಡಿದಾಗ ರಿಟರ್ನ್ ಕಾಲ್ ಬಂದ್ರೆ ಬಹಳ ಖುಷಿ. ಯಾಕಂದ್ರೆ ಒಬ್ಬ ಮನುಷ್ಯನಲ್ಲಿ ಸ್ವಾಭಿಮಾನ ಇನ್ನ ಇದೆಯಲ್ಲ ಅನ್ನೋದೊಂದು ಖುಷಿ ಆಗ್ತದೆ. ಅವ್ನು ಬಂದು ರಕ್ತ ಕೊಡ್ತಾನ ಬಿಡ್ತಾನ ಸೆಕೆಂಡ್ರಿ. ಆದ್ರೆ ರಕ್ತದ ವಿಚಾರದಲ್ಲಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇನೆ ಸರ್, ನೀವು ಕೊಡೋ ರಕ್ತ ಮತ್ತೆ ನೀವು ಕೊಡೋ ಸಮಯ, ಆ ರಕ್ತದಾನಕ್ಕೋಸ್ಕರ ನೀವು ವೇಸ್ಟ್ ಆಗೋ ಸಮಯ ಇದೆಯಲ್ಲ, ಅದು ಇವತ್ತು ನಿಮ್ದು ಯಾವ್ದೋ ಎಮರ್ಜೆನ್ಸಿ ಟೈಮ್ ನ ಬಿಟ್ಟು ನೀವು ಬಂದು ರಕ್ತ ಕೊಟ್ವಿ ಅಂತ ನಿಮ್ಗೆ ಅನ್ಸಿರ್ಬೋದು. ಬಟ್ ಅಲ್ಲ, ನೀವು ಕೊಟ್ಟಿರೋ ರಕ್ತದಿಂದ ಒಂದು ಎಮರ್ಜೆನ್ಸಿ ಪೇಷಂಟ್ ಜೀವ ಉಳಿಸಿದ್ದೀರಾ ಅನ್ನೋದು ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತಿದ್ರು ನಿಮ್ಮನ್ನು ಕಾಪಾಡುತ್ತೆ. ದಯವಿಟ್ಟು ಯುವಕರುಗಳಿಗೆ ಹೆಚ್ಚಾಗಿ ಹೇಳ್ತೀನಿ, ಆ ಸ್ಮೋಕು, ಡ್ರಿಂಕ್ಸ್, ಬೇರೆ ಬೇರೆ ಮತ್ತೆ ಅಲ್ಲಿ ಇಲ್ಲಿ ಪಾರ್ಟಿ ಪಬ್ಬು ಅಂತ ನೀವು ಏನ್ ಓಡಾಡಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಲೈಫ್ ಸ್ಟೈಲ್ ನ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಅದ್ರ ಜೊತೆಗೆ ಇದನ್ನ, ಈಗ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಲಿಕ್ಕಂತೂ ಆಗಲ್ಲ, ಬಟ್ ನಿಮ್ ಲೈಫ್ ಸ್ಟೈಲ್ಗೆ ಇದೊಂದು ಬ್ಲಡ್ ಡೊನೇಷನ್ ಅನ್ನೋದೊಂದನ್ನ ಜಾಯಿನ್ ಮಾಡ್ಕೊಳ್ಳಿ. 3.5 months ಗೆ ಬಂದು ಬ್ಲಡ್ ಡೊನೇಟ್ ಮಾಡೋ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಬ್ಲಡ್ ಬ್ಯಾಂಕ್ ಅಲ್ಲೇ ಪರ್ಟಿಕ್ಯುಲರ್ ಬ್ಲಡ್ ಕೊಡಿ. ಬ್ಲಡ್ ಬ್ಯಾಂಕ್ ಅಲ್ಲಿ ನೀವು ಕೊಡೋ ಬ್ಲಡ್ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಲ್ಲ. ಕ್ಯಾಂಪ್ ನಡೀತಿದ್ಯಾ, ಸ್ವಯಂ ಪ್ರೇರಿತವಾಗಿ ಹೋಗಿ ಅಲ್ಲಿನೂ ರಕ್ತದಾನ ಮಾಡಿ. ಯಾಕಂದ್ರೆ ಸರ್, ನಮ್ಮ ಹಾಸನ ಜಿಲ್ಲೆನಲ್ಲಿ, ಇಡೀ ಜಿಲ್ಲೆನಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಗಳಿದೆ. ಈಗ ಕ್ಲಿನಿಕ್ ಹಾಸ್ಪಿಟಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ಕೌಂಟ್ ಮಾಡ್ತೀವಿ ಅಂದ್ರೆ ಅರೌಂಡ್ 500 ಹಾಸ್ಪಿಟಲ್ಸ್ ಸಮಥಿಂಗ್ ಇರ್ತದೆ. ಬಟ್ ನಮ್ಮ ಇಡೀ ಜಿಲ್ಲೆನಲ್ಲಿ 5 ಬ್ಲಡ್ ಬ್ಯಾಂಕ್ ಅಷ್ಟೇ ನಮ್ಮ ಇಡೀ ಜಿಲ್ಲೆಗೆ ಬ್ಲಡ್ ಸರ್ವ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಬ್ಲಡ್ಡಿನ ಅವಶ್ಯಕತೆ ಬಹಳ ಇರ್ತದೆ. ನೀವೇ ಸ್ವಯಂ ಪ್ರೇರಿತವಾಗಿ ಕ್ಯಾಂಪ್ ಗಳ ಆರ್ಗನೈಸ್ ಮಾಡಿ. ನಿಮ್ ಸ್ನೇಹಿತರು 30 ಜನ ಇದ್ದಾರೆ ಅಂದ್ರೆ 30 ಜನರು 25 ಜನ ಬ್ಲಡ್ ಕೊಟ್ಟರು, 25 ಜನರಿಂದ ಒಬ್ಬೊಬ್ಬರಿಂದ 3 ಪೇಷಂಟ್ ಅಂದ್ರೆ ಎಷ್ಟು ಜನ ಜೀವ ಉಳಿಸಬಹುದು. ಸೊ ದಯವಿಟ್ಟು ನೀವು ರಕ್ತದಾನ ಶಿಬಿರಗಳ ಆಯೋಜನೆ ಮಾಡೋ ಬಗ್ಗೆ ಪ್ರಯತ್ನ ಪಡಿ. ಮತ್ತೆ ನಿಮ್ಮ ಸ್ನೇಹಿತರುಗಳಿಗೆ ಎಜುಕೇಟೆಡ್ ಮಾಡಿ. ನೋಡಪ್ಪ, ನಾನು ನೆನ್ನೆ ಒಂದು ಬ್ಲಡ್ ಕೊಟ್ಟಂದೆ, ಇವತ್ತು ನೀನು ಒಂದು ಪೇಷಂಟ್ ಬ್ಲಡ್ಡಿನ ಅವಶ್ಯಕತೆ ಇದೆ, ಕೊಡು, ಏನ್ ಸಮಸ್ಯೆ ಇಲ್ಲ. ನೀವು ಕೊಡೋ ಬ್ಲಡ್ ಮತ್ತೆ ಉತ್ಪತ್ತಿ ಆಗುತ್ತೆ. ನಿಮ್ಗೆ ಉತ್ಪತ್ತಿ ಆಗೋ ಬ್ಲಡ್ ಇಂದ ಇನ್ನೊಬ್ರು ಜೀವನ ಉಳಿಸಬಹುದು, ಮತ್ತೆ ನಿಮ್ ಜೀವಕ್ಕೂ ಒಂದು ಒಳ್ಳೆ ರೀತಿ ಅನುಕೂಲ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಇನ್ಫಾರ್ಮೇಶನ್ ಪಾಸ್ ಮಾಡಿ. ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಯಥೇಚ್ಛವಾಗಿ ಬಂದು ರಕ್ತದಾನ ಶಿಬಿರಗಳಲ್ಲಿ ಭಾಗವಹಿಸಿ. ಬ್ಲಡ್ ಬ್ಯಾಂಕ್ ಅಲ್ಲಿ ಪರ್ಟಿಕ್ಯುಲರ್ ಹೋಗಿ ಬ್ಲಡ್ ಡೊನೇಟ್ ಮಾಡುವಂತ ಪ್ರಯತ್ನ ಮಾಡಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್, ನೀವು ಸಮಾಜದಲ್ಲಿ ನಿಮ್ಮ ಮಕ್ಕಳುಗಳಿಗೆ ಏನಾದ್ರೂ ಒಂದು ಉತ್ತಮವಾದ ಏನಾದ್ರು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಂತ ಇರುತ್ತೆ ಸರ್. ಬ್ಲಡ್ ಬ್ಯಾಂಕ್ ಅಲ್ಲಿ ಯಾವ ಜಾತಿ ಮತ ಭೇದ ಯಾವ್ದು ಇಲ್ಲ ಸರ್. ಯಾವ ಜಾತಿ ಯಾವ್ದು ಅಂತ ಕೇಳಿ ಯಾರು ಬ್ಲಡ್ ತಗೊಳ್ಳಲ್ಲ ಸರ್. ನಿಮ್ಮ ಮಕ್ಕಳುಗಳಿಗೆ ನೀವೇನಾದ್ರೂ ಉನ್ನತವಾದ ಸಮಾಜದಲ್ಲಿ ಅವರಿಗೆ ಮುಂದೆ ಜೀವನದಲ್ಲಿ ಉನ್ನತವಾಗಿರೋ ಒಂದು ವಿಚಾರ ಹೇಳ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ, ಅದು ನನ್ನ ಪ್ರಕಾರ ರಕ್ತದಾನ ಮಾಡುವಂತ ಹೇಳುವಂತ ವಿಚಾರ ಇದೆಯಲ್ಲ, ಅದೇ ಉನ್ನತವಾದ ವಿಚಾರ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಮುಂದೆ ಜೀವನದ ಮೌಲ್ಯ ಗೊತ್ತಿರೋನೋ ಗೊತ್ತಿಲ್ಲ, ಅಥವಾ ಅವ್ರು ಯಾವ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಬಟ್ ಯಾವುದೇ ವ್ಯಕ್ತಿ ಕೈಲೂ ಸರ್
ಇನ್ನೊಬ್ಬನ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರೆ ಅದು ರಕ್ತದಿಂದ ಮಾತ್ರ. ನೀವು ಸಂಪಾದನೆ ಮಾಡೋ ದುಡ್ಡಿಂದ ಆಗ್ಬೋದು, ಅಥವಾ ನೀವು ಸಂಪಾದನೆ ಮಾಡೋ ಇನ್ನೊಂದು ಮತ್ತೊಂದರಿಂದ ಆಸ್ತಿಯಿಂದ ಆಗ್ಬೋದು, ಯಾವ್ದ್ರಿಂದಲೂ ಇನ್ನೊಬ್ಬನ ಜೀವ ಉಳಿಸ್ಲಿಕ್ಕೆ ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ. ಯಾವ ಬಡವ ಆಗಿರ್ಲಿ, ಯಾವ ಶ್ರೀಮಂತ ಆಗಿರ್ಲಿ, ಅಥವಾ ಅವ್ನು ಯಾವುದೇ ವರ್ಗದವನಾಗಿರ್ಲಿ, ಇನ್ನೊಬ್ಬನ ಜೀವ ಉಳಿಸೋ ಶಕ್ತಿ ಆ ಭಗವಂತ ಅವ್ರ ಕೈ ಕೊಟ್ಟಿದ್ದಾನೆ. ದಯವಿಟ್ಟು ಯಾವುದೇ ಅಂಜತಿ ಇಲ್ದೇನೆ ರಕ್ತದಾನ ಶಿಬಿರಗಳಲ್ಲಿ ಭಾಗವಹಿಸಿ, ಮತ್ತೆ ಬ್ಲಡ್ ಬ್ಯಾಂಕ್ ಅಲ್ಲಿ ಬಂದು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವಕ್ಕೆ ದಾರಿಯಾಗಿ. ನಮ್ದು ಬ್ಲಡ್ ಬ್ಯಾಂಕ್ ಬಂದು ಚನ್ನರಾಯಪಟ್ಟಣದಲ್ಲಿದೆ. ಬ್ಲಡ್ ಬ್ಯಾಂಕ್ ಅಡ್ರೆಸ್ ಬಂದು ಚನ್ನರಾಯಪಟ್ಟಣ ಸ್ವಯಂಪ್ರೇರಿತ ರಕ್ತ ಕೇಂದ್ರ ಅಂತ ಹೇಳಿ. ನಿಮ್ ಸ್ನೇಹಿತರುಗಳಿಗೆ ಮಾಹಿತಿ ಕೊಡಿ. ಮತ್ತೆ ಬ್ಲಡ್ ಬೇಕಾದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. 24 hours ನಮ್ಮಲ್ಲಿ ಬ್ಲಡ್ ಸರ್ವ್ ಮಾಡ್ತೀವಿ. 24x7 ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಬ್ಲಡ್ ಬೇಕು ಅಂದ್ರೂ ನಮ್ಮ ಹತ್ರ ಈಸಿಯಾಗಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮಲ್ಲಿ 24 ಗಂಟೆ ಸರ್ವಿಸ್ ಇರುತ್ತೆ. ಎಲ್ಲಾ ರಕ್ತಕ್ಕೆ ಸಂಬಂಧಪಟ್ಟಂತ ಪ್ರತಿ ರಕ್ತ ಕಣಗಳು ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ನಮ್ಮ ಬ್ಲಡ್ ಬ್ಯಾಂಕ್ ಅಡ್ರೆಸ್ ಬಂದು ಮಮತೆ ಮೆಡಿಕಲ್ ಹಾಸ್ಪಿಟಲ್ ಹತ್ರ ಗ್ರೌಂಡ್ ಫ್ಲೋರ್, ಕಾಳೆನಹಳ್ಳಿ ರಸ್ತೆ, ಚನ್ನರಾಯಪಟ್ಟಣ. ದಯವಿಟ್ಟು ನಿಮ್ ಸ್ನೇಹಿತರುಗಳಿಗೆ ಮಾಹಿತಿ ಕೊಡಿ. ರಕ್ತದ ಅವಶ್ಯಕತೆ ಇದ್ರೂ ಅಷ್ಟೇ, ಅಥವಾ ರಕ್ತದಾನ ಮಾಡ್ಬೇಕು ಅನ್ಕೊಂಡಿದ್ರು ಅಷ್ಟೇ, ನೇರವಾಗಿ ಬಂದು ಬ್ಲಡ್ ಕೊಡ್ಬೋದು ಅಂತ ಹೇಳಿ ಅವರಿಗೆ. ನಮ್ದು ಏನಾದ್ರು ಕಾಂಟ್ಯಾಕ್ಟ್ ಮಾಡೋ ವಿಚಾರ ಇತ್ತಂದ್ರೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಬಂದು 7090328317. ಈ ನಂಬರ್ಗೆ 24 hours ಕಾಲ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಸ್ಪಂದಿಸ್ತೀವಿ. ನಿಮ್ಗಳಿಗೋಸ್ಕರ ನಾವು ಸರ್ವ್ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಗಳಿಗೆ ಬೇರೆ ಬೇರೆ ರೋಗಿಗಳ ಜೀವ ಉಳಿಸೋಕೆ ನೀವುಗಳು ಒಂದು ಆದರ್ಶವಾಗಿ ನಮ್ಗೆ ಸಹಕಾರ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.